ಕರುನಾಡು ಟಿವಿಗೆ ಸ್ವಾಗತ. ನಾನು ಏಕನಾಥ್ ರಾಜ್ ಉಡುಪಿ. ಇಂದಿನ ಈ ಅತ್ಯಂತ ಪವಿತ್ರ ದಿನ ನಮ್ಮ ದೇಶದ 79ನೆಯ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾತಂತ್ರ್ಯ ಇದು ಕೇವಲ ಪದವಲ್ಲ, ಇದು ಒಂದು ತ್ಯಾಗ, ಒಂದು ಬದ್ಧತೆ ಮತ್ತು ಅನೇಕ ನಿರ್ಜೀವ ಕನಸುಗಳಿಗೆ ಜೀವಂತಗೊಳಿಸಿದ ಹೋರಾಟಗಾರರ ಸ್ಮರಣೆ. ಇವತ್ತು ನಮ್ಮೊಂದಿಗೆ ಇದ್ದಾರೆ ನಿವೃತ್ತಿಯಾದ ಅನುಭವ ಆಧಾರವಿರುವ ಹಲವು ಪೀಳಿಗೆಗಳಿಗೆ ಮಾರ್ಗದರ್ಶಕರಾಗಿದ್ದ ತೊಮ್ಮನ್ ಆರ್ ಅವರು ನಮ್ಮೊಂದಿಗೆ ಮಾತನಾಡಿಸಲು ನಾವು ಈ ವೇದಿಕೆಯಲ್ಲಿ ಆಹ್ವಾನಿಸಿದ್ದೇವೆ. ಇವರು ಕೇವಲ ಶಿಕ್ಷಕರಲ್ಲ, ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಸ್ಫೂರ್ತಿದಾಯಕ ಚಿಮ್ಮುಟ್ಟಿದ ಮಾರ್ಗದರ್ಶಕರು ಹೌದು. ಅವರು ಬೋಧಿಸಿದ ಪಾಠ ಕೇವಲ ಪುಸ್ತಕದ ಮಾತ್ರ ಸೀಮಿತವಾಗಿರಲಿಲ್ಲ, ಬದುಕಿಗೆ ಪಾಠವಾಗಿತ್ತು. ಈಗ ನಾವು ಅವರಿಗೆ ಕೆಲವು ಪ್ರಶ್ನೆಗಳ ಮೂಲಕ ಅವರ ಹಾದಿಯನ್ನು, ಭಾವನೆಗಳನ್ನು ಮತ್ತು ದೇಶದ ಬಗ್ಗೆ ಅವರ ನೋಟವನ್ನು ತಿಳಿಯಲಿದ್ದೇವೆ. ಬನ್ನಿ ಈಗ ಅವರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ನಿಮ್ಮ ಪರಿಚಯನ ನಮ್ಮ ಚಾನೆಲ್ ಮೂಲಕ ಒಂದು ಪರಿಚಯ ಮಾಡ್ಕೊಳ್ಳಿ ಸರ್. ನಿಮ್ಮ ಈ ವೃತ್ತಿರಂಗದ ಜೀವನ ಇರ್ಬೋದು, ನಿಮ್ಮ ಈ ಒಂದು ಕಾರ್ಯನಿರ್ವಹಿಸಿರುವಂತಹ ಜೀವನ ಇರ್ಬೋದು, ಅದ್ರ ಬಗ್ಗೆ ನಮ್ಮ ಚಾನಲ್ಗೆ ಪರಿಚಯ ಮಾಡಿಸ್ಕೊಡಿ ಸರ್. ನಮ್ಮ ಹೆಸರು ತೊಮ್ಮನ್ ಆರ್ ಅಂತ. ನಾವು ಮಲೆ ಮಹದೇಶ್ವರ ಕ್ಷೇತ್ರದಲ್ಲಿ ಆ ಪ್ರಾಂತ್ಯದಲ್ಲಿ ಇರುವಂಥ ವ್ಯಕ್ತಿಗಳು. ಚಾಮರಾಜನಗರ ಡಿಸ್ಟಿಕ್ಕು, ಕೊಳ್ಳೇಗಾಲ ತಾಲೂಕು, ಚಿಕ್ಕಾಲೂರು ಪುಣ್ಯಕ್ಷೇತ್ರದಲ್ಲಿ ಪಕ್ಕದಲ್ಲಿ ಮೇಗಲದೊಡ್ಡಿ ಗ್ರಾಮದಲ್ಲಿ ಇದ್ದೀವಿ. ನಾವು 1996ರಲ್ಲಿ ಈ ಶಿಕ್ಷಕರ ವೃತ್ತಿಗೆ ಬಂದಿದ್ದು. 96ನೇ ಇಸ್ವಿಯಲ್ಲಿ. ಓಕೆ ಸರ್. ಇದುವರೆಗೆ ನಾವು ಅನೇಕ ಸೇವೆಯನ್ನು ಮಾಡಿದ್ದೀವಿ. ಅದು ಕಾಡು ಹತ್ತಿರ ಇರುವಂಥ ಊರುಗಳಲ್ಲಿಗೆ ಜಾಸ್ತಿ. ಮೊದಲನೇದಾಗಿ ಉದ್ದಟ್ಟಿ, ಅದು ದೊಡ್ಡ ಕಾಡು. ಅದು ಆ ಕಾಡು ಪೊನ್ನಾಚಿ, ಮಿನ್ಯಂ, ಮತ್ತು ಬಂಡಲ್ಲಿ, ಮತ್ತಿಪುರ ಅನೇಕ ಕಡೆಗಳಲ್ಲಿ ನಾವು ಸೇವೆಯನ್ನು ಮಾಡಿದ್ದೀವಿ. ಈಗ 2024 ಫೆಬ್ರವರಿ 2ರಿಂದ ನಾವು ನಿವೃತ್ತಿ ಹೊಂದಿದ್ದೀವಿ ಸರ್. ಈಗ ಏನಪ್ಪ ಅಂದರೆ ನಮ್ಮಲ್ಲಿ ಆದಷ್ಟು ಒಂದು ತಿಳುವಳಿಕೆ ನಮ್ಮ ಮಕ್ಕಳಿಗೆ, ಈಗಿನ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಹೇಳ್ತಾ ಇದ್ದೀವಿ. ಮೊಬೈಲ್ ಜಾಸ್ತಿ ಓದಬೇಡಿ ಅಂತ ನಾವು ಅವ್ರಿಗೆ ಮುನ್ನೆಚ್ಚರಿಕೆ ನೀಡ್ತಾ ಇದ್ದೀವಿ. ಅಂದರೆ ನೀವು 1976ರಿಂದ ಸ್ಟಾರ್ಟ್ ಮಾಡಿ 2024 ಫೆಬ್ರವರಿಗೆ ನೀವು ನಿವೃತ್ತಿ ಆಗಿದ್ದೀರಾ. ಅಂದರೆ ನಿರ್ಜನ ಪ್ರದೇಶಗಳಿಂದ ಹಿಡಿದು ಎಲ್ಲ ಥರ ನೀವು ಸೇವೆನ ಸಲ್ಲಿಸಿ ಮಕ್ಕಳಿಗೆ ಪಾಠಗಳನ್ನ ಹೇಳ್ಕೊಟ್ಟು ಇವತ್ತು ನಿಮ್ಮ ಆ ಜೀವನ ಚರಿತ್ರೆ ನಮ್ಮ ಚಾನಲ್ ನೋಡ್ತಿರುವಂಥ ವೀಕ್ಷಕರಿಗೆ ಪ್ರೇರಣೆ ಆಗಲಿ ಅಂತ ಹಾರೈಸಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸ್ವಾತಂತ್ರ್ಯ ವಿಚಾರಣೆಗಳ ಪ್ರಯುಕ್ತವಾಗಿ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ. ನಾನು ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ. ನಿಮ್ಮ ಈ ಎಕ್ಸ್ಪೀರಿಯನ್ಸ್ ಇಂದ, ಅಂದ್ರೆ ನಿಮ್ಮ ಶಾಲಾ ದಿನಗಳಲ್ಲಿ ನಿಮ್ಮ ಸ್ವಾತಂತ್ರ್ಯ ದಿನಾಚರಣೆನ ಹೇಗೆ ಆಚರಿಸ್ತಾ ಇದ್ರಿ ಅಂತ. ನಾವು ನಮ್ಮ ಶಾಲಾ ದಿನಗಳಲ್ಲಿ ಒಂದು ಹಬ್ಬದ ವಾತಾವರಣ ಥರನೇ ನಾವು ಆಚರಣೆ ಮಾಡ್ತಾಯಿದ್ದೆವು. ಆವತ್ತು ಮಕ್ಕಳಿಗೆ ಎಲ್ಲ ಸ್ಫೂರ್ತಿಯಾಗಿ ಸಂತೋಷವಾಗಿತ್ತು. ಊರವರಿಗೆ ಆ ಒಂದು ದಿನದಲ್ಲಿ ಮಾತ್ರ ಊರವರು ಎಲ್ಲರೂ ಆಗ್ತಾ ಇದ್ದರು. ಅದಾಗಿ ಭಾರಿ ಚೆನ್ನಾಗಿತ್ತು. ಒಂದು ಹಬ್ಬದ ವಾತಾವರಣ ಅಂತ ನಾವು ಮಾಡ್ತಾಯಿದ್ವು. ಸ್ವಾತಂತ್ರ್ಯವನ್ನು ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ವಿ. ಈ ಸ್ವಾತಂತ್ರ್ಯ ದಿನಾಚರಣೆಗಳಲ್ಲಿ ಯುದ್ಧದಲ್ಲಿ ತುಂಬಾ ಜನ ಹೋರಾಟ ಮಾಡಿದ್ದಾರೆ. ಅದರಲ್ಲಿ ನೀವು ನೆನೆಸ್ಕೊಳ್ಳುವಂತಹ ಹೋರಾಟಗಾರರು ಯಾರು? ಅಂದ್ರೆ ನೀವು ನಿಮ್ಗೆ ಒಂದು ಇಷ್ಟವಾದಂತ ಹೋರಾಟಗಾರರು ಅಂತ ಇರ್ತಾರಲ್ವಾ, ಅವರ ಬಗ್ಗೆ ಏನಾದ್ರು ಒಂದು ಹೇಳೋದಾದ್ರೆ. ನಮ್ಮಲ್ಲಿ ಅನೇಕ ರಣಧೀರರು ಹೋರಾಟ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿದ್ದರೆ ನಮ್ಮ ಗಾಂಧೀಜಿಯವರು, ಅವರು ಶಾಂತಿ ದೂತರು. ಮತ್ತು ನಮಗಾಗಿ, ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಸುಭಾಷ್ ಚಂದ್ರ ಬೋಸ್ ಅವರು, ಸುಮಾರು ಅನೇಕ ಗಣ್ಯರು ನಮ್ಮ ದೇಶಕ್ಕಾಗಿ ಹೋರಾಟ ಮಾಡಿದರು. ಅಂದ್ರೆ ಈಗ ಹೋರಾಟಗಳಲ್ಲಿ ಕೆಲವರು ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್ ಅಂತ ಹೇಳಿ ಮೇನ್ ಆಗಿ ತಗೊಳ್ತಾರೆ. ಅದ್ರ ಹಿಂದೆನೂ ಕೆಲವರು ಇದ್ದಾರೆ. ಭಗತ್ ಸಿಂಗ್ ಅಂತ ಮಹಾನ್ ವ್ಯಕ್ತಿಗಳಿರ್ಬೋದು, ಚಂದ್ರಶೇಖರ್ ಆಜಾದ್ ಇರ್ಬೋದು, ಎಲ್ಲ ತರ. ಅದರಲ್ಲಿ ನಿಮ್ಗೆ ಇನ್ಸ್ಪಿರೇಷನ್ ಆಗಿ ಮಕ್ಕಳಿಗೆ ಕೆಲವೊಂದು ವಿಚಾರಗಳನ್ನ ಹೇಳ್ಬೇಕಂದಾಗ ಯಾವ ವ್ಯಕ್ತಿಗಳನ್ನ ಆಧಾರಿತವಾಗಿ ನೀವು ಹೇಳ್ತೀರಾ ಅಂತ. ಈಗಿನ ಒಂದು ಪರಿಸ್ಥಿತಿಯು ಆಗಿನ ಪರಿಸ್ಥಿತಿಗೆ ಭಾರಿ ವ್ಯತ್ಯಾಸ ಇದೆ. ಆಗಿನ ಕಾಲದಲ್ಲಿ ನಮ್ಮ ದೇಶವನ್ನು ಆಳ್ಬೇಕಾದ್ರೆ ತುಂಬ ಕಷ್ಟ, ಅಷ್ಟೊಂದು ಬಡತನ ಇತ್ತು. ಇದ್ದರೂ ಸಹ ಅವರು ಸಹಿಸಿಕೊಂಡು ಸುಮಾರು ನಮ್ಮ ದೇಶಕ್ಕಾಗಿ ಹೋರಾಟ ಮಾಡಿದ್ದಾರೆ. ಹಾಗಾಗಿ ಅವರ ರಕ್ತದಾನವನ್ನು ಮಾಡಿದ್ದಾರೆ. ಮತ್ತು ನಮ್ಮಲ್ಲಿ ಅನೇಕರು
ಬ್ರಿಟಿಷರ ಒಂದು ಗುಲಾಮಗಿರಿಯಿಂದ ಸತ್ತು ಹೋಗಿದ್ದಾರೆ, ಗಲ್ಲಿಗೆ ಏರಿಸಿದ್ದಾರೆ, ಅವ್ರನ್ನ ಬೇಕಾದ ಪಾಡುಗಳನ್ನು ಮಾಡಿದ್ದಾರೆ. ಅಂಥ ಒಂದು ಕಷ್ಟದಲ್ಲಿ ಭಾರತ ದೇಶವನ್ನು ರಕ್ಷಿಸಬೇಕಾದ್ರೆ ಅನೇಕರು ಪಾಡುಪಟ್ಟಿದ್ದಾರೆ ಸರ್, ಸುಮಾರು ಜನ. ಹೌದು ಸರ್. ಅದರಲ್ಲಿ ನಾನು ನನ್ನ ವೈಯಕ್ತಿಕವಾದ ಕೆಲವು ಪ್ರಶ್ನೆ ಏನಂತ ಹೇಳಿದ್ರೆ, ಈ ಬ್ರಿಟಿಷರು ಬರೋಕ್ಕಿಂತ ಮುಂಚೆ ವಿಜಯನಗರ ಸಾಮ್ರಾಜ್ಯ ಅನ್ನೋದು ನಮ್ಮ ಇಂಡಿಯಾದಲ್ಲೇ, ಯಾಕಂದ್ರೆ ನಾವ್ ಅವ್ರನ್ನ ಹುಡ್ಕೊಂಡು ಹೋಗಿಲ್ಲ, ನಮ್ಮ ಬಳಿ ಅವರು ವ್ಯಾಪಾರಕ್ಕಂತ ಬಂದು ನಮ್ಮ ದೇಶನ ಆಳ್ವಿಕೆ ಈ ಗೌರ್ಮೆಂಟ್ ಅನ್ನೋದಿದೆಯಲ್ಲ ಅದನ್ನ ಅವರು ಹಿಡಿತದಲ್ಲಿ ಹಿಡ್ಕೊಂಡು ಲಾಸ್ಟಿಗೆ ನಮ್ಮ ಮಹಾತ್ಮ ಗಾಂಧೀಜಿ ಅವರು ಚಳವಳಿಯ ಮೂಲಕ ರಾತ್ರಿ 12 ಗಂಟೆಗೆ ಬಿಟ್ಟು ಹೋದ್ವಿ. ಅವತ್ತಿನ ದಿನದಿಂದ ಸ್ವಾತಂತ್ರ್ಯ ಉತ್ಸವ ಅಂತ ನಮ್ಮ ಆಚರಣೆ ಸಂವಿಧಾನದಲ್ಲಿ ಉಲ್ಲೇಖ ಆಯ್ತು. ಅದು ಆಗಸ್ಟ್ 14ನೇ ತಾರೀಕು ನೈಟ್, ಅಂದ್ರೆ ಆಗಸ್ಟ್ 15ನೇ ತಾರೀಕು. ಈಗ ಅದೇ ಆಚರಣೆಯಲ್ಲಿ ನಾವು 79ನೇ ವರ್ಷದಲ್ಲಿ ಕಾಲಿಟ್ಟಿದ್ದೇವೆ ಅಲ್ವಾ ಸರ್? ಇದ್ರ ಬಗ್ಗೆ ನಿಮ್ಮ ಈ ಒಂದು ಯಾರ ಕಡೆಯಿಂದ ಯಾವ ತಪ್ಪು, ಅಥವಾ ನಮ್ಮ ಸ್ವಾತಂತ್ರ್ಯ ಇದು ಮೂಲ ಸ್ವಾತಂತ್ರ್ಯನ ಅಥವಾ ನಮ್ಮ ಸಂವಿಧಾನದ ಸ್ವಾತಂತ್ರ್ಯನ ಅಂತ? ಇದು ನಮಗೆ ಸಿಕ್ಕಿರೋದು ಮೂಲ ಸ್ವಾತಂತ್ರ್ಯ. ಆಯ್ತಾ? ಇದಕ್ಕಾಗಿ ಗಾಂಧೀಜಿಯವರು ಅನೇಕ ಬಾರಿ ಸತ್ಯಾಗ್ರಹ, ಅಹಿಂಸೆ ಎಲ್ಲನೂ ಪಟ್ಟಿದ್ದಾರೆ. ಮತ್ತು ಇದನ್ನು ನೋಡಿ ಸುಮಾರು ಜನರು, ರಾಜರು, ನಮ್ಮ ಬ್ರಿಟಿಷರು ಇಟ್ಕೊಂಡಿದ್ದಾರೆ. ನಮ್ಮಲ್ಲೇ ಒಗಟಿಲ್ಲದ ಹೋಯ್ತು. ಒಂದು ಒಗಟಿಲ್ಲದ ಕಾರಣ ನಮ್ಮ ರಾಜರಿಗೆ ಧಕ್ಕೆ ಉಂಟು ಮಾಡಿದ್ರು, ಅನೇಕರು ಗಲ್ಲಿಗೇರಿಸಿದ್ರು ಮತ್ತು ಸತ್ತರು. ಹಾಗಾಗಿ ಇಲ್ಲಿ ಏನಪ್ಪ ಅಂದರೆ ನಮ್ಮ ಶ್ರಮ ಇನ್ನೂ ಕಷ್ಟದ ಜೀವನದಲ್ಲೇ ಇರ್ತಾ ಇದೆ. ಅದು ನೆಲೆಯಾಗಿ ನಿಲ್ಬೇಕಾದ್ರೆ ಒಂದು ಸ್ಥಿರತೆ ಇರ್ಬೇಕಂತ ನಾನು ಬಯಸ್ತಾ ಇದ್ದೀನಿ. ಓಕೆ ಸರ್, ಅದ್ಭುತವಾಗಿ ಹೇಳಿದ್ರಿ. ಮತ್ತೆ ಈಗ ನೀವು ಅಂದ್ರೆ ನಿಮ್ಮ ಈಗ ರಿಟೈರ್ಡ್ ವೃತ್ತಿ ಜೀವನನ ಈಗ ಅನುಭವಿಸ್ತಾ ಇದ್ದೀರಾ. ನಿಮ್ಮ ಶಾಲಾ ದಿನಗಳಲ್ಲಿ ಆ ಮಕ್ಕಳ ಜೊತೆ ಆ ಟೈಮಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಹೇಗೆ ಆಚರಿಸ್ತಾ ಇದ್ರಿ? ಮಕ್ಕಳಿಗೆ ಸ್ವಾತಂತ್ರ್ಯ ದಿನಾಚರಣೆ ಅಂದು ಆಗಸ್ಟ್ 15 ಅಂದರೆ ಅವತ್ತಿಗೆ ಮಕ್ಕಳಿಗೆ ತುಂಬ ಸ್ಫೂರ್ತಿ ಸಂತೋಷದ. ಈ ಹೂ ತೋಟದಲ್ಲಿ ಚಿಟ್ಟೆಗಳು ಯಾವ ಥರ ಓಡಾಡ್ತಿತ್ತು ಆ ಥರ ಮಕ್ಕಳಿಗೆ ಬಣ್ಣವಾಗಿ ಓಡಾಡ್ತಾ ಇದ್ರು. ಮತ್ತು ಊರವರು ಸಹ ಅದಕ್ಕೆ ತುಂಬ ಉತ್ತೇಜನ ಕೊಟ್ಟು ಬರ್ತಾ ಇದ್ರು. ಅವತ್ತು ಏನಪ್ಪ ಅಂದರೆ ಊರಲ್ಲಿ ಅಂತಲ್ಲ, ಇಡೀ ದೇಶಕ್ಕೆ ಒಂದು ದೊಡ್ಡ ಹಬ್ಬ ಅಂತ, ಇಡೀ ದೇಶನೇ ಒಂದು ಹಬ್ಬ ಅಂತೂ ಜನರಿಗೆ ಎಷ್ಟೋ ಒಂದು ಸ್ಫೂರ್ತಿ ತುಂಬ್ತಾ ಇತ್ತು. ನಮ್ಮ ಇಂದಿನ ಯುವಕರಿಗೆ ನಿಮ್ಮ ಈ ಒಂದು ರಿಟೈರ್ಡ್ ಸಮಥಿಂಗ್ ಶಿಕ್ಷಣ ಆಧಾರಿತವಾಗಿ ಯಾವ ಸಂದೇಶನ ನಮ್ಮ ಚಾನೆಲ್ ಮೂಲಕ ಜನತೆಗೆ ಹೇಳಕ್ ಇಷ್ಟಪಡ್ತೀರಾ ಸರ್? ಎಸ್ಪೆಷಲಿ ಅವರಿಗೆ ಯೂತ್ಗೆ ಏನಪ್ಪ ಅಂದ್ರೆ ನನ್ನ ಒಂದು ಇದು ಜನರಿಗೆ ಮರ್ಯಾದೆ ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ, ಮೊಬೈಲ್ಗಂತೂ ಫುಲ್ ಮರ್ಯಾದೆ ಕೊಡ್ತಾರೆ. ಬರ್ತಾ ಬರ್ತಾ ಅವರು ಭೂಮಿ ಕಡೆನೇ ನಮಸ್ಕಾರ ಮಾಡ್ತಾರೆ, ಹೋಗ್ತಾರೆ. ಇನ್ನೊಬ್ರು ಯಾರು ಬರ್ತಾರೆ ಏನು ಬರ್ತಾರೆ ಅಂತ ನೋಡಲ್ಲ. ಇದರಿಂದ ಅನೇಕ ಅವಘಡನೂ ಆಯ್ತದೆ. ಆಯ್ತಾ? ಮತ್ತು ಜಾಸ್ತಿ ಏನಪ್ಪ ಕಾನ್ಸೆಪ್ಟ್ ಅಂದರೆ ಮೊಬೈಲೇ ಇಟ್ಕೊಂಡಿದ್ದಾರೆ ಸರ್. ಇದು ಒಳ್ಳೇದಲ್ಲ. ಅದು ತಾತ್ಕಾಲಿಕವಾಗಿ ಮಾತ್ರ ಇದು ಒಂದು ಪರಿಹಾರ ಅಂತ. ಓಕೆ ಸರ್. ಅಂದ್ರೆ ನಮ್ಮ ನರೇಂದ್ರ ಮೋದಿ ಅವರು ಡಿಜಿಟಲ್ ಇಂಡಿಯಾ ಅಂತ ಕರೆ ಕೊಟ್ಟಾದ ಕಾರಣ ಈ 3G ಅನ್ನೋದು ಅಪ್ಡೇಟ್ ಆಯ್ತು. ಆಮೇಲೆ 4G ಬಂತು, 5G ಬಂತು. ಈಗ 5G ಅಂತ ಬಂದ ಕೂಡ ಆಲ್ಮೋಸ್ಟ್ ಎಲ್ಲರೂ ಒಂದು ಮೊಬೈಲ್ ಇಲ್ಲ ಅಂದ್ರೆ ಒಂದ್ ಮನೆಯಿಂದ ಹೊರಗೆ ಹೋಗಕ್ ಆಗಲ್ಲ. ಒಂದು ಪೇಮೆಂಟ್ ಇಶ್ಯೂಸ್ ಇರ್ಬೋದು, ಅವರ ಒಂದು ಡಾಕ್ಯುಮೆಂಟ್ಸ್ ಇರ್ಬೋದು, ಎಲ್ಲ ಈ ಒಂದು ಮೊಬೈಲ್ ಅಲ್ಲೇ ತುಂಬಿ ತುಳುಕ್ತಾ ಇದೆ. ಅದೇ ಒಂದ್ 20 ವರ್ಷ ಹಿಂದೆ ಹೋದ್ರೆ ಈ ತುಣುಕುಗಳೆಲ್ಲ ಏನು ಇರ್ಲಿಲ್ಲ. ಅವಾಗ ಮನುಷ್ಯ ಮಾತಾಡಿನೇ ಬಗೆಹರಿಸ್ಕೊಂತಿದ್ದ. ಈ ಫೋನಿನ ಮೂಲಕ ಏನಂದ್ರೆ ಗೂಗಲ್ ಪೇ, ಫೋನ್ ಪೇ ಮಾಡಿದ ಮೇಲೆ ಎಷ್ಟೋ ಜೀವಗಳನ್ನು ಉಳಿಸಬಹುದು ಹಾಸ್ಪಿಟಲ್ಗಳಲ್ಲಿ. ಅದಕ್ಕೆ ಭಾರಿ ಉತ್ತಮ. ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಈಗ ಗೂಗಲ್ ಪೇ ಮಾಡ್ತಾರೆ. ಆವಾಗ ನಾವು ಬಸ್ ಹತ್ಕೊಂಡು ಅವ್ನು ಬಂದು ದುಡ್ಡು ಕೊಟ್ಟು ಅವನ ಪ್ರಾಣನೇ ಹೊಂಟಾಯ್ತದೆ. ಈಗ ಏನು ವಿತಿನ್ ಸೆಕೆಂಡ್ಲಿ ಪ್ರಾಣ ಉಳಿಸ್ಬೋದು. ಒಂದು ಇದರಿಂದ ಸುಮಾರು ಕೆಲವರು ಮೊಬೈಲ್ ನೋಡ್ಕೊಂಡೇ ಹೋಗ್ತಾ ಇದಾರೆ, ಆಕ್ಸಿಡೆಂಟ್ಗಳಾಯ್ತದೆ. ಕೆಲವೊಂದು ಕಣ್ಣು ದೃಷ್ಟಿ ಕಮ್ಮಿ ಆಯ್ತದೆ. ಸುಮಾರು ಕೆಲವ್ರಿಗೆ ಏನು ಮಾಡ್ತಾರೆ, ಅದರಲ್ಲೇ ಮೈಂಡ್ ಅಪ್ಸೆಟ್ ಆಗ್ಬೋದು. ಈಗ ಆಗಲ್ಲ, ಈಗ ಗೊತ್ತಾಗಲ್ಲ, ಈಗ ಚೆನ್ನಾಗಿರ್ಬೋದು. ಮುಂದಿನ ದಿನಗಳಲ್ಲಿ ಬಾಡಿ ವೇರಿಯೇಷನ್ ಹೆಂಗಿದೆಯೋ ಆ ಥರದ ಹಾಗೆ ಆಯ್ತದೆ. ಈಗೆಲ್ಲ ಕಷ್ಟಗಳು ಇದೆ ಸರ್. ಓಕೆ ಸರ್, ಈ 2025ನೇ ಇಸ್ವಿಯ 79ನೇ ಸ್ವಾತಂತ್ರ್ಯ ವಿಚಾರಣೆದಲ್ಲಿ ನಾವು ಈಗ ಇದೀವಿ.
ಈ ಒಂದು ಜನರೇಷನ್ಗೆ ಈಗ ಮುಂದಿನ ದಿನಗಳು 2026 ಬರುತ್ತೆ, ಅವಾಗ ಇನ್ನೂ ಸ್ವಲ್ಪ ಚೇಂಜಸ್ ಆಗ್ಬಹುದು. ಈಗ AI ಬಂದಿದೆ 6 ತಿಂಗಳ ಹಿಂದೆ, ಅದರಲ್ಲಿ ತುಂಬಾ ವಿಚಾರಗಳು ಬರ್ತಾ ಇದೆ. ಈ ಒಂದು ಜನರೇಷನ್ ಯೂತ್ ಇದೆಯಲ್ಲ, ಈಗ ಅಂದ್ರೆ ನಾನು ಹೇಳ್ತಾ ಇರೋದು ಅಬೌಟ್ 25 ಅಲ್ಲ, ಅಂಡರ್ 20 ವರ್ಷದ ಮೇಲ್ಪಟ್ಟು 25 ವರ್ಷದ ಯುವಕರಿಗೆ ನಿಮ್ಮ ಮೂಲಕ, ನಿಮ್ಮ ತಿಳಿದು ಬಂದ ಹಾದಿಯಲ್ಲಿ ಏನ್ ಸಂದೇಶ ಕೊಡ್ತೀರಾ ಸರ್ ಅಂತ? ಸಂದೇಶ ಅಂತ ಹೇಳಿದ್ರೆ ಅವ್ರಿಗೆ ಇನ್ಸ್ಪಿರೇಷನ್ ಆಗುವಂತ ಮಾತುಗಳು. ಈಗ ಟೆಕ್ನಾಲಜಿ ಭಾರಿ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಒಂದಕ್ಕಿಂತ ಒಂದು ಜಾಸ್ತಿಯೇ ಹೊರತು ಕಮ್ಮಿ ಇಲ್ಲ. ಈಗ ಯುವಕರಿಗೆ ಅಷ್ಟೇ, ಅವರು ಟೆಕ್ನಾಲಜಿಗೆ ತಕ್ಕಂತೆ, ಪರಿಸರಕ್ಕೆ ತಕ್ಕಂತೆ ಅನುಗುಣವಾಗಿ ನಡೆದ್ರೆ ಅವ್ರ ಜೀವನವನ್ನು ರೂಪಿಸ್ಕೊಂಡು ಹೋಗ್ಬೋದು. ಇದರಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಸುಮಾರು ಅದೇ ಥರ ಕೆಲವೊಂದು ಹ್ಯಾಬಿಟ್ಸ್ಗಳು ಬಂದಿದೆ. ಈಗ ಟೆಕ್ನಾಲಜಿ ಯಾವ ಥರ ಮುಂದುವರಿತದೋ ಅದೇ ಥರ ಕೆಲವೊಂದು ಬ್ಯಾಡ್ ಹ್ಯಾಬಿಟ್ಸ್ಗಳು ಜೊತೆನೇ ಬರ್ತದೆ. ಹಾಗಾಗಿ ಎರಡು ಈಕ್ವಲ್ ಆಗ ಒಂದನ್ನ ಬದಿಗೊತ್ತಿ ಬಂದನ್ನು ತಗೋಬೇಕು. ಯಾವ್ದು ಸರಿಯಾದ ಆಯ್ಕೆ ಅದನ್ನ ನಾವು ಆಯ್ಕೆ. ಅಂದ್ರೆ ಈಗ ಒಂದು 10 ವರ್ಷದ ಹಿಂದೆ ಸ್ವಾತಂತ್ರ್ಯ ಆಚರಣೆ ಬೇರೆ ತರ ಇತ್ತು. ಇವಾಗ್ಲೂ ಹಂಗೆ ಇದೆ. ನಮ್ಮ ಸಂವಿಧಾನದಲ್ಲಿ ಬರ್ತಾರೆ, ಫ್ಲಾಗ್ ಹಾಸ್ಟ್ ಮಾಡ್ತಾರೆ. ಈಗ ಮೊಬೈಲ್ ಅಲ್ಲಿ ವಿಡಿಯೋ ಮೂಲಕ ಮಾಡಿ ಅದರಲ್ಲೇ ಒಂದು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ಕೊಂಡು ಸ್ಟೇಟಸ್ ಹಾಕೊಂಡು ಎಂಡ್ ಮಾಡ್ಬಿಡ್ತಾರೆ. ಅವಾಗಿನ ಸ್ವಾತಂತ್ರ್ಯ ದಿನಾಚರಣೆಗೂ ಈ ಜನರೇಷನ್ ಅಲ್ಲಿ ಈಗ ಪ್ರೆಸೆಂಟ್ ಅಲ್ಲಿ ನಡೀತಿರುವಂತಹ ಸ್ವಾತಂತ್ರ್ಯ ದಿನಾಚರಣೆಗೂ ಏನ್ ವ್ಯತ್ಯಾಸಗಳಿದೆ ಸರ್? ಸರ್ ಆವಾಗ ಇದು ಒಂದು ಅಂದ್ರೆ ನೀವಂದ್ರೆ ಎರಡು ನೋಡಿದೀರಾ. ಈ ಮೊಬೈಲ್ ಇನ್ನೂ ಬರ್ಲೇ ಇಲ್ಲ, ಆ ಟೈಮ್ ಇಂದನೂ ನೋಡಿದ್ರಿ. ಯಾಕಂದ್ರೆ ಇವಾಗ ಮೊಬೈಲ್ ಬಂದು ಈ ಜನರೇಷನ್ ಅಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಹೇಗೆ ಆಚರಿಸ್ತಾರೆ ಅಂತ ವ್ಯತ್ಯಾಸಗಳು ಏನು ಅಂತ? ಕೆಲವೊಂದು ಕಡೆ ಹಳ್ಳಿಗಳಲ್ಲಿ, ಊರಲ್ಲಿ ಹಬ್ಬ ಅಂದ್ರೆ ಏನು ಅವ್ರವ್ರ ಮನೇಲಿ ಮಾಡ್ತಾ ಇದ್ರು, ಅದು ವಾಸ್ತವಾಂಶ. ಈ ಜನಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15 ಅಂದ್ರೆ ಆವತ್ತು ಊರಿನ ಹಬ್ಬ ತರ ಅಲ್ಲಿ ಗೋಚರ ಆಗ್ತಾ ಇತ್ತು. ಆವಾಗ ಎಲ್ಲ ಸ್ವಾತಂತ್ರ್ಯ ದಿನಾಚರಣೆ ಪ್ರತಿಯೊಬ್ಬರು ಮಹಿಳೆಯರು ಮತ್ತೆ ರೈತರು ಎಲ್ಲರೂ ಇದು ಮಾಡ್ತಾ ಇದ್ರು. ಆ ಒಂದು ದೇವಸ್ಥಾನ ಅಂತ ಬರ್ತಾ ಇದ್ರು. ಈಗ ಅದೇನಪ್ಪ, ಈ ಟೆಕ್ನಾಲಜಿ ಮೊಬೈಲ್ ಬಂದ ಮೇಲೆ ಯುವಕರು ಸ್ವಲ್ಪ ಆಸಕ್ತಿನ ಕಮ್ಮಿ ಮಾಡಿದ್ದಾರೆ. ಮೊಬೈಲೇ ಬರ್ತದೆ, ಕೇಳಿದ್ರು ಬರ್ತೀವಿ ಸರ್ ಅಂದ್ಬಿಟ್ಟು ಮೊಬೈಲ್ ಸ್ಟೇಟಸ್ ಹಾಕಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾರೆ. ಅದು ಒಂದು ಅಭ್ಯಾಸ ಆಗಿದೆ. ಆಮೇಲೆ ಕೆಲವರಂತೂ ಮೊಬೈಲ್ ಬಿಟ್ಟು ಎಲ್ಲಿಗೂ ಬರಲ್ಲ, ಯಾವ ಫಂಕ್ಷನ್ಗೂ ಬರಲ್ಲ, ಮೊಬೈಲೇ ಇರ್ತಾರೆ. ಹಾಗಾಗಿ ಕೆಲವು ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ ಸರ್ ಇದರಲ್ಲಿ. ಆದರೆ ಅವರ ಮೈಂಡ್ ಸೆಟ್ ತಕ್ಕಂತ ಅವರು ನಡ್ಕೊಂಡು ಹೋಗ್ಬೇಕು. ತುಂಬಾ ಅದ್ಭುತವಾದ ಮಾತು ಹೇಳಿದ್ರಿ ಸರ್. ಈ ವರ್ಷದ ನಿಮ್ಮ ಈ ಸ್ವಾತಂತ್ರ್ಯ ಆಚರಣೆ ಹೇಗಿರುತ್ತೆ ಸರ್? ಈ ಬರಲಿರುವಂಥ ಸ್ವಾತಂತ್ರ್ಯ ದಿನಾಚರಣೆಗೆ ಏನಪ್ಪ ಅಂದರೆ, ಈ ಜಾಸ್ತಿ ನಮ್ಮ ದೇಶಕ್ಕಾಗಿ ಹೋರಾಡೋದಂಥ ವ್ಯಕ್ತಿಗಳನ್ನ ಸ್ಮರಣೆಯಲ್ಲಿ ಇಟ್ಕೊಂಡು ಅವರಿಗೋಸ್ಕರ ನಾವು ಒಂದು ಒಳ್ಳೆ ಥರದಲ್ಲಿ ಆ ಒಂದು ಹಬ್ಬನ ಆಚರಣೆ ಮಾಡಬೇಕು. ಯಾಕಂದರೆ ನಮ್ಮ ಕಷ್ಟಪಟ್ಟಿದ್ದೀವಿ, ತುಂಬ ನೊಂದಿದ್ದೀವಿ, ಅದರ ವ್ಯಾಲ್ಯೂ ಗೊತ್ತಿಲ್ಲ. ಅದು ಫಸ್ಟ್ ಅವ್ರಿಗೆ ಮಾತ್ರ ಗೊತ್ತು. ಈಗ ಒಂದು ತಂದೆ ತನ್ನ ಮಗನ ಬೆಳೆಸ್ಬೇಕಾದ್ರೆ ಅವನಿಗೆ ಗೊತ್ತು ಕಷ್ಟ, ಬೆಲೆಯೂ ಗೊತ್ತಿಲ್ಲ. ಅವನು ಏನೇನು ಮಾಡಿ ಅವನು ಬೆಳೆಸಿದ್ದಾನಂತ ಗೊತ್ತು. ಆ ಥರ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ. ಅದನ್ನು ಯಾವ ಥರ ನಾವು ಉಳಿಸ್ಕೊಂಡು ಹೋಗ್ಬೇಕಂತ ನಾವು ಅದನ್ನು ಇನ್ನೂ ಜಾಸ್ತಿ ಮಾಡಬೇಕು ಹೊರತು ಕಮ್ಮಿ ಮಾಡು. ಇದು ಬರ್ತಾ ಅದು ಕಡಿಮೆ ಆಯ್ತದೆ, ಇದು ಜಾಸ್ತಿ ಆಯ್ತಾ ಇಲ್ಲ. ಎಲ್ಲ ಪಾಲ್ಗೊಳ್ತಾ ಇಲ್ಲ. ಈಗ ಎಲ್ಲ ಇಂಟರ್ನೆಟ್ ಅದು ಇದು ಮೊಬೈಲ್ ಬಂದಿದೆ. ಹಾಗಾಗಿ ತುಂಬಾ ಕಷ್ಟ ಇದೆ ಸರ್. ಅದನ್ನು ಇನ್ಕ್ರೀಸ್ ಮಾಡ್ಬೇಕು. ಈಗಲೇ ಕೆಲವೊಂದು ಪುರಾತನದ ಎಲ್ಲ ಹಿಂದ್ಗಡೆ ಬದಿಗೊತ್ತಾ ಇದ್ದಾರೆ. ಆ ಆಚರಣೆನ ಯೂತ್ಗಳು ಈಗಿನ ಜನರೇಷನ್ಗೆ ಅದನ್ನ ತರಬೇಕು, ಕಮ್ಮಿ ಮಾಡ್ತಾ ಇದ್ದಾರೆ ಅನ್ನೋ ಹೇಳಿಕೆ. ಓಕೆ 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 ಸರ್, ಅದ್ಭುತವಾದ ವಿಚಾರಗಳನ್ನ ಹೇಳಿದ್ರು ಸರ್. ಈ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ತುಂಬಾ ಜನ ಗೊತ್ತಿಲ್ಲ. ಯಾಕಂದ್ರೆ ಈಗ ನಮ್ಗೆ ಕೆಲವೊಂದು ಬೆಳಕಿಗೆ ಬಂದಿರುವಂತ ಹೆಸರುಗಳಿದೆ ಹೋರಾಟದಲ್ಲಿ. ನಮ್ಮ ಸಂಗೊಳ್ಳಿ ರಾಯಣ್ಣ ಅಂತಾನು ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಚಂದ್ರಶೇಖರ್ ಆಜಾದ್ ಇರ್ಬೋದು. ಇವರೆಲ್ಲ ನಮ್ಗೆ ಪ್ರಾಣವನ್ನು ತ್ಯಾಗ ಮಾಡಿದ ಅನ್ನೋ ಒಂದು ವಿಚಾರಗಳಲ್ಲಿ ಬರ್ತಾರೆ. ಹಾಗೆ ನಮ್ಮ ಗಾಂಧೀಜಿ ಅವರು ಇರ್ಬೋದು, ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಇವರೆಲ್ಲ ಏನಂತ ಹೇಳಿದ್ರೆ ಒಂದು ಪೊಸಿಷನ್ ಅಲ್ಲಿ ನಿಂತ್ಕೊಂಡು ಯಾವುದೇ ತರ ಯುದ್ಧಗಳನ್ನ ಮಾಡದೆ ಒಂದು ಸ್ವಾತಂತ್ರ್ಯಕ್ಕೆ ಪೂರಕವಾದ ವ್ಯಕ್ತಿಗಳು ಅಂತ. ಇದರಲ್ಲಿ ಕಣ್ಮರೆ ಆದೆ ನೀವು ಹೇಳಿದ್ರಲ್ಲ ಸರ್, ಆ ಟೈಮಲ್ಲಿ ತುಂಬಾ ಜನ ಬಲಿಯಾಗಿದ್ದಾರೆ. ಈ ಒಂದು ವಿಚಾರಗಳ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಂದ್ರೆ ಈ ಬಲಿಯಾದವರಿಗೆ ಆ ಒಂದು ಈ ಸ್ವಾತಂತ್ರ್ಯ ಆಚರಣೆ ಮಾಡೋದ್ರಿಂದ ಅವರಿಗೆ ನಮ್ಮ ಅರ್ಪಣೆ ಸಿಗುತ್ತಾ? ಅವರ ಆ ಸಾವಿಗೆ ಒಂದು ನ್ಯಾಯ ಸಿಗುತ್ತಾ? ಅಂದ್ರೆ ಈಗ ನ್ಯಾಯ ಸಿಕ್ಕಿ ನಾವು ಅದನ್ನ ಆಚರಣೆ ಮಾಡ್ತಾ ಇದೀವಿ. ಈಗ ಗೊತ್ತಿಲ್ಲದ ಕೆಲವು ಹೆಸರುಗಳಿರುತ್ತೆ ಆ ಟೈಮಲ್ಲಿ,
ಸರ್ ಒಂದು ಪ್ರವಾಹ ಬಂದ್ರೆ ಕೆಲವ್ರನ್ನು ಕೊಚ್ಕೊಂಡು ಹೋಯ್ತದೆ, ಕೆಲವ್ರನ್ನು ಬಿಡ್ತದೆ. ಕಣ್ಮರೆಯಾದವ್ರನ್ನ ಪುನಃ ನಾವು ಎಲ್ಲಿ ಇದು ಮಾಡೋಕ್ಕಾದ್ದು. ಆದರೆ ಅದು ಬಲಿದಾನ, ಅದು ಆಯ್ತಾ. ಆ ಥರ ನಮ್ಮ ದೇಶಕ್ಕೆ ಅನೇಕ ಗಣ್ಯರು ಹೊಂಟೋಗಿದ್ದಾರೆ, ಇಲ್ಲಂತಲ್ಲ. ಕೆಲವ್ರಿಗೆ ಹೆಸರು ಬಂದಿದೆ. ಆ ಥರ ಸುಮಾರು ಜನ ಕಷ್ಟಪಟ್ಟಿದ್ದಾರೆ. ಯಾವ್ದಾದ್ರು ಅಂದ್ರೆ ಈಗ ನಾನು ಹೇಳೋದು, ಯುದ್ಧ ಮಾಡಿ ಗೆಲ್ಲುವಂತಹ ಹೆಸರು ತಗೊಂಡ್ರೆ ಭಗತ್ ಸಿಂಗ್ ಬರ್ತಾರೆ. ಯುದ್ಧ ಮಾಡ್ದೇನೆ ಗೆದ್ದ ಅಂತ ವ್ಯಕ್ತಿಗಳ ಹೆಸರು ತಗೊಂಡ್ರೆ ನಮ್ಮ ಮಹಾತ್ಮ ಗಾಂಧಿ. ಈ ಎರಡು ಕ್ಯಾಟಗರಿಯಲ್ಲಿ ನಿಮ್ಗೆ ಪ್ರೇರಣೆ ಆದಂತಹ ಹೋರಾಟಗಾರರು ಯಾರು ಸರ್? ಯಾರನ್ನ ಒಂದು ಆರ್ಥಿಕವಾಗಿ ಹೋರಾಟ ಮಾಡ್ಬೇಕಾದ್ರೆ ನಮ್ಮಲ್ಲಿ ಇರೋ ಒಂದು ಆರ್ಥಿಕ ಸೌಲಭ್ಯ, ದುಡ್ಡಾಗ್ಲಿ ಹಣ ಆಗ್ಲಿ ಎಲ್ಲ ಖರ್ಚಾಯ್ತದೆ. ಹಾಗಾಗಿ ಪ್ರಾಣ ತ್ಯಾಗನೂ ಮಾಡ್ಬೇಕಾಯ್ತದೆ, ಎರಡು ಕಡೆನೂ ಪ್ರಾಣ ತ್ಯಾಗ. ಈಗ ಶಾಂತಿಯುತವಾಗಿ ಸ್ವಲ್ಪ ಸಮಾಧಾನವಾಗಿ ಮಾಡ್ಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿತದೆ. ಕೊನೆಗೆ ಯಾವುದು ಯುದ್ಧ ಬೇಡ, ಶಾಂತಿಯುತವಾಗಿ ಮಾಡೋಣ ಅಂದರೆ ನನ್ನ ಒಂದು ಶಾಂತಿಯುತವಾಗಿ ಹೋಗೋದೇ ಮೇಲು ಸರ್. ಅದು ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಹತ್ರ ಮಾತಾಡಿ. ಈ ನಮ್ಮ ಚಾನೆಲ್ ಮೂಲಕ ಈ ನಮ್ಮ ಜನತೆಗೆ ಈ ಸ್ವಾತಂತ್ರ್ಯ ಪೂರ್ವ ವಿಚಾರಗಳಿಗೆ ಒಂದು ಸಂದೇಶ ಕೊಡೋದಾದ್ರೆ ಏನ್ ಕೊಡ್ತೀರಾ ಸರ್? ಸ್ವಾತಂತ್ರ್ಯ ನಮ್ಮ ಚಾನೆಲ್ ಮೂಲಕ ಜನತೆಗೆ. ಈಗ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಮೊಬೈಲ್ ಮುಖಾಂತರನೇ ಮೊಬೈಲಲ್ಲೇ ಉತ್ತರ ಕೊಡ್ಬೇಕು. ನೋಡಪ್ಪ, ಇಂಥ ದಿನ ಈ ತರ ಸ್ವಾತಂತ್ರ್ಯ ದಿನಾಚರಣೆ ಈ ಆವರಣದಲ್ಲಿ ಬಂದ್ಬಿಡಿ ಅಂತ. ಅದು ಆಸಕ್ತಿ ಇದ್ದವರು ಬರ್ತಾರೆ. ಕೆಲವರಿಗೆ ಈಗೆಲ್ಲ ಮೊಬೈಲ್ ಬಂದ್ಬಿಟ್ಟಿದೆ ಸರ್, ನೋಟಿಸ್ಗಿಂತ ಮೊಬೈಲ್ ಫಾರ್ವರ್ಡ್ ಆಗ್ಬಿಟ್ಟಿದೆ. ಹಾಗಾಗಿ ಸ್ವಾತಂತ್ರ್ಯ ದಿನಾಚರಣೆ ಇದು ಅಂತಾರ ಒಂದು ಮೊಬೈಲ್ ಜಾಸ್ತಿ ಆಗ್ಬಿಟ್ಟಿದೆ. ಹಾಗಾಗಿ ಅದರಲ್ಲೇ ನೋಟಿಸ್ ಗಿಟಿಸ್ ಎಲ್ಲ ಅದರಲ್ಲಿ ಮಾಡ್ಬೋದು. ಮತ್ತೆ ಏನಪ್ಪಾ ಅಂದ್ರೆ ನೀವೆಲ್ಲ ಬನ್ನಿ, ಈ ತರ ಇದು ಜಾಸ್ತಿ ಮಾಡ್ಬೇಕು ಸರ್. ಇದು ಹೋಯ್ತಾ ಕಡಿಮೆ ಆಯ್ತದೆ. ತುಂಬಾ ಖುಷಿ ಆಯ್ತು ಸರ್. ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ನಮ್ಮ ವೇದಿಕೆಯಲ್ಲಿ ಬಂದು ನಮ್ಮ ಜೊತೆ ನಿಮ್ಮ ಕೆಲವೊಂದು ಅನುಭವಗಳನ್ನ ಹಂಚ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹಾಗೆ ನೋಡಿದ್ರಲ್ಲ ವೀಕ್ಷಕರೇ, ಈ ದಿನದ ಒಂದು ವಿಶೇಷ ಸಂಚಿಕೆ ಗೊತ್ತಿಲ್ಲದ ವಿಚಾರಗಳನ್ನ ತಿಳಿಸಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು.